ನಮಸ್ತೆ, ನಾನು ನಿಮ್ಮ ಜಿ ಮಾತಾಡ್ತಾ ಇದ್ದೀನಿ. ನಮ್ಮ ಕಿರಣ್ ಅವರು, ನಾವು ಎಲ್ಲ ಪ್ರೀತಿಯಿಂದ ಇವರಿಗೆ ಕಿಚ್ಚ ಕಿರಣ್ ಅಂತಲೇ ಕರಿತೀವಿ. ನಮ್ಮ ಕಿಚ್ಚ ಸರ್ ಜೊತೆ, ಸುದೀಪ್ ಸರ್ ಜೊತೆ ಇವರು ನಿರಂತರವಾಗಿರ್ತಕ್ಕಂಥವ್ರು. ಸೊ ಇವರು ಒಂದು ವಿಶೇಷವಾದ ಒಂದು ಯೋಜನೆ ಹಾಕ್ಕೊಂಡು ಒಂದು ವಿಶೇಷವಾದ ಕೆಲಸನೇ ಅನ್ಬೇಕಿತ್ತು ಅಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಖುಷಿ ಪಡ್ತಕ್ಕಂಥ ಕೆಲಸ ಏನು ಅಂದರೆ, ಇವರು SLC ಓದ್ತಿರ್ಬೇಕಾದ್ರೆ ಇವರು ಬ್ಯಾಚಲ್ಲಿ ಏನಿದ್ರಲ್ಲ, ಸೊ ಅವರು ಓದಿ SLC ಮುಗಿದ ನಂತರ ಅವರವ್ರ ಕೆಲಸದಲ್ಲಿ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸೆಟ್ಲಾಗಿರ್ತಕ್ಕಂಥವ್ರನ್ನೆಲ್ಲ ಮತ್ತೆ ಒಟ್ಟಾಗಿ ಸೇರಿಸಿ ಎಳೆ ವಿದ್ಯಾರ್ಥಿಗಳನ್ನೆಲ್ಲ, ಸೊ 93 ಬ್ಯಾಚ್ ಅಂತ ಕಾಣ್ತದೆ. ಆ 93 ಬ್ಯಾಚನ್ನೆಲ್ಲ ಒಟ್ಟಾಗಿ ಕಲಿಸಿ ಮತ್ತೆ ಒಂದು ಎಲ್ಲರೂ ಕಲಿಸಿ ಸೇರಿಸಿ ಒಂದು ಸಂಭ್ರಮ ಪಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಎಲ್ಲರೂ ಒಟ್ಟಾಗಿ ಸಿಕ್ಕಿದ್ದಾರೆ ಇವರಿಗೆ, ಅದೇ ಒಂದು ದೊಡ್ಡ ಖುಷಿ. ಸೊ ಅವ್ರನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಹಬ್ಬ ಮಾಡಿದ್ದಾರೆ. ಸೊ ಇದನ್ನು ನೋಡ್ತಾ ಇದ್ದರೆ ನಮಗೆ ಸುದೀಪ್ ಸರ್ದು ಮೈ ಆಟೋಗ್ರಾಫ್ ಸಿನಿಮಾ ನೆನಪಾಗುತ್ತೆ. ಸೊ ಅಲ್ಲಿ ಎಲ್ಲರೂ ಮದುವೆಗೆ ಅವರು ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ, ಹಳೆಯ ಸ್ನೇಹಿತರನ್ನೆಲ್ಲ ಒಟ್ಟಾಗಿ ಸೇರಿಸಿದ್ರಲ್ಲ, ಸೊ ಹಾಗೆ ಇವರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಅದು ಎಲ್ರಿಗೂ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕಂದರೆ ಅವರು ಆ ಕೆಲಸ ಮಾಡಿದಾಗ ನಮಗೂ ನಮ್ಮ ಬ್ಯಾಚು, ನಮ್ಮ ಸ್ನೇಹಿತರು, ನಮ್ಮ SS ಬ್ಯಾಚು ಎಲ್ಲ ನೆನಪಾಗುತ್ತೆ. ನಾವು ಆ ಥರದ್ದು ಮಾಡಬೇಕು ಅಂತ ಅನಿಸುತ್ತೆ. ಸೊ ಎಲ್ಲ ಸ್ನೇಹಿತರೆಲ್ಲ ಒಟ್ಟಾಗಿ ಸೇರಲಿ. ಸೊ ಅವರು ಮತ್ತೆ ಹಳೆಯ ನೆನಪುಗಳನ್ನು ಮೆಲ್ಲಕ್ಕಾಗ್ತಾ ಸಂತೋಷದಿಂದ ಹಳೆಯ ಸ್ನೇಹಿತರಾಗಿ ಹಳೆಯ ಮನಸ್ಸುಗಳನ್ನು ಒಟ್ಟಾಗಿ ಹಳೆಯ ಮನಸ್ಸುಗಳಿಂದಲೇ ಇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಸೊ ಇಂಥ ಕೆಲಸಗಳು, ಇಂಥ ಸಂತೋಷದ ವಿಚಾರಗಳು ಇವರಿಂದ ಮತ್ತೆ ಮತ್ತೆ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಒಳ್ಳೆಯದಾಗಲಿ ಸರ್, ಕಿರಣ್ ಸರ್, ಇಂಥ ಕೆಲಸಗಳನ್ನ ಇನ್ನೂ ಹೆಚ್ಚೆಚ್ಚು ಮಾಡ್ತಾಯಿರಿ. ನಮಸ್ಕಾರ.